ಹೆಣ್ಣು ಮಕ್ಕಳಿಗೆ ಅಂತಾನೆ ಬರೋಬ್ಬರಿ 15 ಲಕ್ಷ ಫಂಡನ್ನು ಕೊಡ್ತಾ ಇದೆ ರಾಜ್ಯ ಸರ್ಕಾರ. ಹೌದು, ಇಲ್ಲಿ ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರ ಅವಕಾಶ ಸಿಗುತ್ತೆ. ಈಗಾಗಲೇ ಈ ಹೊಸ ಯೋಜನೆಯಡಿ ಹೆಣ್ಣು ಮಕ್ಕಳು ಅರ್ಜಿಯನ್ನು ಕೂಡ ಸಲ್ಲಿಸಿ ಬೆಂಗಳೂರು, ಬೀದರ್, ಕಾರವಾರ ಸೇರಿದಂತೆ 6 ರಾಜ್ಯಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಪ್ರಶಂಸೆಯನ್ನು ಕೂಡ ಪಡೆದಿದ್ದಾರೆ. ಈ ಯೋಜನೆಯಡಿ ಕೆಲಸ ಮಾಡಿ ಗಳಿಸೋಕೆ ಅಂತಾನೆ ನಿಮಗೆ ಇಷ್ಟ ಇದ್ರೆ ಸರ್ಕಾರದಿಂದ ನೀವು ಫ್ರೀಯಾಗಿ ಟ್ರೈನಿಂಗನ್ನು ಕೂಡ ಪಡೆದುಕೊಳ್ಬೋದು. ಇಷ್ಟ ಇದ್ರೆ ಟ್ರೈನಿಂಗ್ನ ತಗೊಳ್ಬೋದು, ಇಲ್ಲಾಂದರೆ ಬಿಡ್ಬೋದು. ಹಾಗಾದರೆ ಬನ್ನಿ, ಯಾವ ಯೋಜನೆಯಿಂದ ಸಹಾಯಕ್ಕೆ ಮುಂದಾಗಿದೆ, ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಅಷ್ಟೇ ಅಲ್ಲದೆ ಏನಾದರೂ ಇದಕ್ಕೆ ಕಂಡೀಷನ್ ಇದೆ ಅಂತ ಕೂಡ ತಿಳ್ಕೊಳ್ಳೋಣ. ಸಂಪೂರ್ಣ ಮಾಹಿತಿಯನ್ನು ನೀಡಲಾಗುತ್ತೆ. ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್. ಮಹಿಳೆಯರು ಉದ್ಯಮಿಗಳಾಗಬೇಕು ಎಂಬ ಉದ್ದೇಶದಿಂದ ರಾಜ್ಯ ಸರ್ಕಾರ ಇದೀಗ ಅಕ್ಕ ಕೆಫೆ ಎಂಬ ಯೋಜನೆಯನ್ನು ಶುರು ಮಾಡಿದೆ. ಈ ಯೋಜನೆಯಡಿಯಲ್ಲಿ ಮಹಿಳೆಯರು ತಾವಾಗೇ ನಡೆಸುವಂತಹ ಸೌಲಭ್ಯಗಳಿರುವ ಆಧುನಿಕ ಕೆಫೆಗಳನ್ನು ತೆರೆಯಲಾಗ್ತಾ ಇದೆ. ಬರೋಬ್ಬರಿ 15 ಲಕ್ಷ ರೂಪಾಯಿ ನೆರವು. ಇದು ಈ ಯೋಜನೆಯ ಅತ್ಯಂತ ಆಕರ್ಷಕ ಭಾಗ ಅಂತ ಕೂಡ ಹೇಳ್ಬೋದು. ರಾಜ್ಯಾದ್ಯಂತ ಒಟ್ಟು 2500 ಅಕ್ಕ ಕೆಫೆಗಳನ್ನು ಆರಂಭಿಸುವ ಬೃಹತ್ ಗುರಿಯನ್ನು ಸರ್ಕಾರ ಹೊಂದಿದೆ. ಸರ್ಕಾರದಿಂದ ಒಂದು ಹೊಸ ಕೆಫೆ ಸೆಟಪ್ ಮಾಡಲು ಅಗತ್ಯವಿರುವ ಪಾತ್ರೆಗಳು, ಫರ್ನಿಚರ್ ಮತ್ತು ಮೂಲ ಸೌಕರ್ಯಗಳನ್ನು ಖರೀದಿಸೋಕೆ ಅರ್ಹ ಮಹಿಳಾ ಗುಂಪುಗಳಿಗೆ ಸರ್ಕಾರವು ಬರೋಬ್ಬರಿ 15 ಲಕ್ಷ ರೂಪಾಯಿ ಆರ್ಥಿಕ ನೆರವನ್ನು ನೀಡುತ್ತೆ. ಅಕ್ಕ ಕೆಫೆ ಅಂದರೆ ಸುಮ್ಮನೆ ಅನ್ಕೋಬೇಡಿ. ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 9ರವರೆಗೂ ಮಹಿಳೆಯರು ಈ ಕೆಫೆಗಳನ್ನು ಸಂಪೂರ್ಣವಾಗಿ ನಿರ್ವಹಿಸ್ತಾರೆ. ಇಲ್ಲಿ ಟೀ, ಕಾಫಿ ಮಾತ್ರ ಅಲ್ಲ, ಇಡ್ಲಿ, ವಡಾ, ಉಪ್ಪಿಟ್ಟು, ದೋಸೆ ಅಂತ ಇತರೆ ಆಹಾರ ಪದಾರ್ಥಗಳು ಕೂಡ ನಿಮಗೆ ಸಿಗುತ್ತೆ. ಸರ್ಕಾರದಿಂದ ಇನ್ನೊಂದು ದೊಡ್ಡ ಕೊಡುಗೆ ಅಂತ ಅಂದರೆ, ಹೋಟೆಲ್ ನಡೆಸಿ ನಮಗೆ ಅನುಭವ ಇಲ್ಲ ಅನ್ನೋ ಚಿಂತೆ ಬೇಡ. ಇದಕ್ಕಾಗಿ ಸರ್ಕಾರವೇ ಉಚಿತ ತರಬೇತಿ ಕೂಡ ಕೊಡುತ್ತೆ. ರುಚಿಯಾಗಿ ಅಡುಗೆ ಮಾಡೋದು ಹೇಗೆ ಬಿಸ್ನೆಸ್ಸನ್ನು ಲಾಭವಾಗಿ ಪಡೆದುಕೊಳ್ಳಬಹುದು, ಅದಕ್ಕೂ ಸರ್ಕಾರ ಪರಿಹಾರವನ್ನು ಇಟ್ಟಿದೆ. ಬಿಸ್ನೆಸ್ ಮೇಂಟೈನ್ ಮಾಡೋದು ಹೇಗೆ, ಎಲ್ಲದಕ್ಕೂ ಕೂಡ ಸರ್ಕಾರ ಇದೀಗ ಉಚಿತ ಟ್ರೈನಿಂಗನ್ನು ನಿಮಗೆ ನೀಡ್ತಾರೆ. ಅರ್ಜಿ ಹಾಕಲಿರುವ ಒಂದೇ ಒಂದು ಮುಖ್ಯವಾದ ಕಂಡೀಷನ್ ಅಂತ ಅಂದರೆ, ನೆನಪಿರಲಿ, ಈ 15 ಲಕ್ಷ ರೂಪಾಯಿಯ ಲಾಭ ಪಡೆಯೋಕೆ ಮತ್ತು ಅಕ್ಕ ಕೆಫೆ ತೆರೆಯಲು ಒಂದು ಪ್ರಮುಖ ನಿಯಮ ಇದೆ. ಅರ್ಜಿ ಹಾಕುವ ಮಹಿಳೆಯರು ಕಡ್ಡಾಯವಾಗಿ ಯಾವುದಾದರೂ ನೋಂದಾಯಿತ ಸ್ವಸಹಾಯದ ಗುಂಪಿನ ಸದಸ್ಯರಾಗಿರಲೇಬೇಕು. ಧರ್ಮಸ್ಥಳ ಸಂಘ ಆಗಿರಲಿ, ಇತರೆ ಸಂಘಗಳು, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಕ್ಕೂಟವಾಗಿ ಸದಸ್ಯರಾಗಿರುವ ಮಹಿಳೆಯರ ಗುಂಪು ಮಾತ್ರ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ವೈಯಕ್ತಿಕವಾಗಿ ಒಬ್ಬರೇ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸೋಕೆ ಆಗೋದಿಲ್ಲ. ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತಂದರೆ, ಪ್ರತಿಯೊಂದು ಜಿಲ್ಲಾ ಪಂಚಾಯಿತಿಯು ಈ ಅಕ್ಕ ಕೆಫೆ ಆರಂಭಿಸೋಕೆ ಆಸಕ್ತ ಸಂಘಗಳನ್ನು ಅರ್ಜಿಗೆ ಕರೆದಿದ್ದಾರೆ. ನೀವು ಸ್ವಸಹಾಯ ಸಂಘದ ಸದಸ್ಯರೆಲ್ಲರೂ ಸೇರಿ ನಿರ್ಣಯವನ್ನು ಮಾಡಿಕೊಂಡು ಸೂಕ್ತ ದಾಖಲೆಗಳೊಂದಿಗೆ ನಿಮ್ಮ ಹತ್ತಿರದ ತಾಲೂಕಾ ಪಂಚಾಯಿತಿ ಅಥವಾ ಜಿಲ್ಲಾ ಪಂಚಾಯಿತಿ ಕಚೇರಿಗೆ ಭೇಟಿಯನ್ನು ನೀಡಿ ಮತ್ತು ಅಲ್ಲಿಯೇ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅಷ್ಟೇ ಅಲ್ಲ, ಈ ವರ್ಷ ಸರ್ಕಾರ ಇದಕ್ಕಾಗಿ 25 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದ್ದಾರೆ. ಹಾಗಾಗಿ ದಯವಿಟ್ಟು ತಡ ಮಾಡದೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಿ. ಒಂದೊಳ್ಳೆ ಟಿಪ್ಸ್ ಹೇಳ್ಬೇಕಂತ ಅಂದರೆ, ಒಂದು ವೇಳೆ ನೀವು ಇನ್ನು ಯಾವುದೇ ಮಹಿಳಾ ಸ್ವಸಹಾಯ ಸಂಘಕ್ಕೆ ಸೇರಿಲ್ಲ ಅಂದರೆ ಹಿಂದೆ ನಿಮ್ಮ ಊರಿನಲ್ಲಿರುವ ಯಾವುದಾದ್ರೂ ಒಳ್ಳೆಯ ಸಂಘಕ್ಕೆ ಸೇರಿಕೊಳ್ಳಿ. ಯಾಕಂದರೆ ಸರ್ಕಾರದ ಇಂತಹ ಲಕ್ಷಾಂತರ ರೂಪಾಯಿ ಸಬ್ಸಿಡಿ ಮತ್ತು ಅನುದಾನಗಳ ಯೋಜನೆಗಳು ಸುಲಭವಾಗಿ ಸಿಗೋದು ಅಂದರೆ ಅದು ಸಂಘದ ಸದಸ್ಯರಿಗೆ ಮಾತ್ರ.